ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಏಳೇಳು ಜನುಮವೇ ಇರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವೇ ಬರಲಿ ಸಿರಿಗನ್ನಡ ತಾಯಿಗೆ ದುಡಿಯುವೆ. ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೆ ಇವತ್ತು ನಾವು ಒಂದು ಉತ್ತರ ಕರ್ನಾಟಕದ ಹೆಮ್ಮೆಯ ಹಬ್ಬ ಇದು. ರೈತರಿಗೆ ರೈತರ ಹಬ್ಬ ಅಂತ ಹೇಳ್ಬೋದು. ಈ ಹಬ್ಬದಾಗ ಏನಪ್ಪಾ ಅಂತಂದ್ರೆ ವಿಶೇಷ ಹಿಂದೆ ನಮ್ಮದು ರೈತರೇನಾಗ ಮುಂಗಾರ ಹಂಗಾಮ ಬಿತ್ತನೆ ಮಾಡೋದು ಅಂದ್ರೆ ಕಾರುಣಿಗೆ ಕಡೆ ಕೂರಿಗೆ ಅಂತ ಅಂದ್ರೆ ಇಲ್ಲಿಗೆ ಎಲ್ಲ ಬಿತ್ತನೆ ಪ್ರದೇಶ ಮುಗಿದು ಬಿಡ್ತಿತ್ತು. ಈ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ ಹಿಂದಿನ ದಿನ ಹೊನ್ನಗಿ ದಿವಸ ನಾನೀಗ ತೋರಿಸ್ತೀನಿ. ಹೊನ್ನಗಿ ದಿನ ಏನಾಗ್ತಿತ್ತು ಅಂದ್ರೆ ಹೊನ್ನಗಿ ದಿನ ನಾವು ಎತ್ತನ್ನು ಪೂಜೆ ಮಾಡ್ತೀವಿ. ಆ ತರ ಪೂಜೆ ಮಾಡ್ತೇವೆ ಅಂದ್ರೆ ಹೊನ್ನಗಿ ಅಂದ್ರೆ ಹೊನ್ನಗಿ ದಿವಸ ಎತ್ತಿಗಳು ನಾವು ಪೂಜೆ ಮಾಡಿ ಅವ್ನ ಯಾವ ತರ ಪೂಜೆ ಮಾಡ್ತೇವೆ ಅಂದ್ರೆ ಗೊಂಡೆ ಹಾಸಿ ಗೊಂಡೆ ಮೇಲೆ ಎತ್ತನ್ನು ತಂದು ನಿಲ್ಲಿಸಿ ನಮ್ಮನೆಯಲ್ಲಿರೋ ಬಂಗಾರನ ಎತ್ತಿನ ಮಾಡ್ಕೊಂಡು ಅವನ್ನೆಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪೂಜೆ ಮಾಡ್ತೀವಿ. ಹೊನ್ನಗಿ ಅಂದ್ರೆ ಏನಪ್ಪಾ ಅಂತಂದ್ರೆ ಜೋಳವನ್ನು ಕೂಟಿ ರೆಡಿ ಮಾಡಿ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಅದಕ್ಕೆ ನಾವು ಏನ್ ಮಾಡ್ಕೊಂಡು ಎತ್ತಿಗಳಿಗೆ ನಾವು ತಿನ್ನಿಸ್ತೀವಿ. ತಿನ್ನಿಸಿದ ನಂತರ ಮರು ದಿವಸ ಕಾರದ ದಿವಸ ಈ ತರ ಕರೆ ನಾವು ನಡಿ ತೋರ್ಸೋ ನೋಡಿದ್ರೆ ನದಿ ಯಾವ್ದು ಆ ಎತ್ತಿಗೆ ಏನ್ ಮಾಡ್ತಾ ಏನಿದೆ ಅಂತಂದ್ರೆ ಇಲ್ಲಿ ಎಲ್ಲಾ ತರದ ಎತ್ತುಗಳನ್ನು ಬಿಟ್ಟಿರ್ತಾರ. ಮೊದಲೇದಾಗ ಏನಪ್ಪಾ ಅಂತಂದ್ರ ಕೆಂಡ ಎತ್ತು ಬಿಟ್ರೆ ಹರಿಯೋದ್ರಿಂದ ತೊಗರಿ ಶೇಂಗಾ ಬೆಳಿತಿರ್ತ ಒಂದು ವಿಶ್ವಾಸ. ಶೇಂಗಾ ಬೆಳಿತಿರ್ತಕ್ಕಂಥದ್ದು. ಆಮೇಲೆ ಜೋಳ ಬೆಳೆಯೋದ್ರಿಂದ ಜೋಳ ಯಾವ ತರ ಬೆಳಿತಪ್ಪ ಅಂತಂದ್ರ ಬೆಳೆ ಎತ್ತು ಅಂದ್ರೆ ಹತ್ತಿ ಬೆಳೀತಾ ಅಂತೇಳಿ. ಈಗ ಏನಿದ್ರು ಕೆಂದ ಮೆಕ್ಕೆಜೋಳ ತೊಗರಿ ಶೇಂಗಾ ಬೆಳೀತಾ ಈ ಕೆಂದ ಮತ್ತು ಬೆಳೆ ಎತ್ತುಗಳು ಈ ಕರೆಯಲ್ಲಿ ತರ ಯಾವ ಹತ್ತಿ ಎತ್ತರುತ್ತೆ ಅದ್ರ ಮೇಲೆ ಅದೇ ನಮ್ಮ ಬೆಳೆ ಬರುತ್ತೆ ನಮ್ಮ ವಿಶ್ವಾಸ. ಈ ತರ ನಾವು ಎತ್ತುಗಳನ್ನ ರೆಡಿ ಮಾಡ್ತಾರೆ. ಆಮೇಲೆ ಈಗ ಕೆಂಪು ಎತ್ತ ಹರಿದೈತೆ ಅಂತಾರಲ್ಲ ಈಗ ಏನಾಗುತ್ತೆ ಅಂತ ಹೇಳ್ತೀವಿ. ಕೆಂಪೆತ್ತ ಕರಿ ಹರಿದ್ರ ಮೆಕ್ಕೆಜೋಳ ಕಡ್ಲಿ ತೊಗರಿ ಗೋಧಿ ಇಂಥ ದವಸ ಧಾನ್ಯಗಳು ಬೆಳಿತಾವಂತಂದು ನಮ್ಮ ಹಿರಿಯರ ಪೂರ್ವಜರಲ್ಲಿ ಮೂಡುವ ಬಲವಾದ ನಂಬಿಕೆ. ಹೌದು, ಬೆಳೆ ಎತ್ತು ಹರಿದ್ರ ಜೋಳ ಬೆಳಿತಾವು. ಕೆಂಪ ಎತ್ತ ಹರಿದ್ರ ಮೆಕ್ಕೆಜೋಳ ತೊಗರಿ ಮತ್ತೆ ಕರಿ ಕಡ್ಲಿ ಇವೆಲ್ಲ ಬೆಳಿತಾವಂತಂದು ನಮ್ಮ ಪೂರ್ವಜರಲ್ಲಿ ಬಲವಾದ ನಂಬಿಕೆ ಇದೆ. ನಾವೀಗ ಮೆಕ್ಕೆಜೋಳ ಮುಂದ ಹಿಂಗಾರಿಯಾಗಿ ಕರೆ ಕಡ್ಲೆಯನ್ನ ಬಿತ್ತನೆ ಮಾಡ್ತೀವಿ. ಎತ್ತ ಮತ್ತೆ ಅವನ್ ಏನ್ ಮಾಡ್ತಾರೆ
ಮನೆಗೆ ಹೋಗಿದ್ದೆ ಆ ಎತ್ತನ್ನ ರೆಡಿ ಮಾಡ್ಕೊಂಡಂದು ಊರಿನ ಎಲ್ಲಾ ದೇವರ ಹತ್ರ ಹೋಗಿ ಮತ್ತೊಮ್ಮೆ ಮಜಲ್ ಮಾಡಿ ಅದಕ್ಕೆ ಏನೇನ್ ಸನ್ಮಾನ ಟೈಪ್ ಮಾಡ್ತಾರೆ. ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹಬ್ಬ. ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಜನತೆಗೆ ಈ ನೂಲುಣಿಯ ಹಬ್ಬ ಒಂದು ಹಬ್ಬವಾಗಿರೋದ ಒಂದು ಉತ್ಸವವಾಗಿದೆ. ಈ ನೂಲುಣಿ ಹಬ್ಬದಲ್ಲಿ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರು ಬಂದು ರಕ್ಷಾಬಂಧನ ಕಟ್ಟುವಂಥ ಹಬ್ಬವಾಗಿದೆ. ರೈತರಿಗೆ ಸಂಭ್ರಮದ ಹಬ್ಬವಾಗಿದೆ. ತಮ್ಮ ಎತ್ತಿನ ಬಂಡಿಯ ಜೊತೆಗೆ ಹೊಳೆ ಗಂಗಮ್ಮ ಅಂದರೆ ತುಂಗಭದ್ರಾ ಹಿನ್ನೀರ ತಟದಲ್ಲಿ ಹೋಗಿ ಪೂಜೆ ಸಲ್ಲಿಸುವಂಥ ಹಬ್ಬವಾಗಿದೆ. ಹಾಗೆ ಗ್ರಾಮ ದೇವತೆಯ ಉತ್ಸವ ಮೂರ್ತಿಯೊಂದಿಗೆ ಅಂದರೆ 8 ಎತ್ತಿನ ಹಳ್ಳಿ ಬಂಡಿಯ ಜೊತೆಗೆ ಹೋಗಿ ಪೂಜೆ ಸಲ್ಲಿಸುವುದರಿಂದ ಗ್ರಾಮ ದೇವತೆಯ ಹಬ್ಬವೂ ಆಗಿದೆ. ಈ ಹಬ್ಬವು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಬರುವುದರಿಂದ ನಮ್ಮ ಹಿಂದೂ ಸಂಪ್ರದಾಯದಂತೆ ಶ್ರಾವಣ ಮಾಸದಲ್ಲಿ ಗ್ರಾಮ ದೇವತೆಗಳು ಹೋಗಿ ಹೊಳೆ ಪೂಜೆ ಅಥವಾ ಗಂಗಾ ಮಾತೆಯ ಪೂಜೆ ಸಲ್ಲಿಸುವಂಥ ಸಂಪ್ರದಾಯವೂ ಇದೆ. ಈ ಸಂಪ್ರದಾಯದಂತೆ ಅದು ನೂಲುಣಿಯ ದಿನದಂದೇ ಬರುವುದರಿಂದ ಅಕ್ಕ ತಂಗಿಯಂದರು ಅಣ್ಣ ತಮ್ಮಂದರಿಗೆ ರಕ್ಷಾಬಂಧನ ಕಟ್ಟುವ ಹಬ್ಬವಾಗಿರೋದ್ರಿಂದ ತಮ್ಮ ಗಂಡನ ಮನೆಯಿಂದ ತವರ ಮನೆಗೆ ಬಂದು ಅಣ್ಣ ತಮ್ಮಂದರಿಗೆ ರಕ್ಷಾಬಂಧನ ಜೊತೆಗೆ ಈ ತಾಯಿಯ ಪೂಜೆ ಸಲ್ಲಿಸಲು ಹೊಳೆ ಗಂಗಮ್ಮನ ಪೂಜೆ ಸಲ್ಲಿಸಲು ಉತ್ಸವ ಮೂರ್ತಿಯೊಂದಿಗೆ 8 ಎತ್ತಿನ ಹಳ್ಳಿ ಬಂಡಿ ಕಟ್ಟಿಕೊಂಡು ಹಾಗೆ ಮನೆಗೂ ಒಂದೊಂದು ಬಂಡಿ, ಅದರ ಜೊತೆಗೆ ಕಾರು, ಜೀಪು, ಟ್ರ್ಯಾಕ್ಟರ್, ಹೀಗೆ ಬೈಕ್ ಮೂಲಕ ಪ್ರತಿಯೊಂದು ಮನೆಯ ಪ್ರತಿಯೊಬ್ಬ ಸದಸ್ಯರು ಹೋಗಿ ತುಂಗಭದ್ರಾ ಹಿನ್ನೀರಿನ ಪ್ರದೇಶದಲ್ಲಿ ಹೋಗಿ ತಾಯಿಗೆ ನದಿಯ ತಟದಲ್ಲಿ ಪೂಜೆ ಸಲ್ಲಿಸುವಂಥ ಹಬ್ಬವಾಗಿದೆ. ಈ ಪೂಜೆ ಸಲ್ಲಿಸಿದ ನಂತರ ತಮ್ಮ ಮನೆಯಿಂದ ಕಟ್ಟಿಕೊಂಡು ಹೋದಂಥ ಸಿಹಿ ಪದಾರ್ಥಗಳನ್ನು ಊಟ ಮಾಡಿ ತಾಯಿ, ತಂದೆ, ಅಕ್ಕ, ಅಣ್ಣ, ತಮ್ಮ ಸಂಭ್ರಮಿಸುವಂಥ ಹಬ್ಬ ಇದು ಬೆಟಗೇರಿ ಗ್ರಾಮದ ಆಗಿದೆ. ಈ ಸಂದರ್ಭದಲ್ಲಿ ತಾಯಿಗೆ ಅಂದರೆ ಗ್ರಾಮ ದೇವತೆಯ ದುರ್ಗಾದೇವತೆಗೆ ಉತ್ಸವ ಮೂರ್ತಿಯೊಂದಿಗೆ 8 ಎತ್ತಿನ ಹಳ್ಳಿ ಬಂಡಿ ಜೊತೆಗೆ ಹೋಗುವುದರಿಂದ ಬೆಟಗೇರಿ ಮತ್ತು ಮತ್ತೂರು ಗ್ರಾಮದ ಜನತೆಯ ಒಂದು ಸ್ನೇಹದ ರೂಪವಾದ ಹಬ್ಬವಾಗಿದೆ. ಇಲ್ಲಿಯ ದೇವತೆ ಆ ಊರಿಗೆ ಹೋದರೂ ಅಲ್ಲಿ ಜನ ಸಂಭ್ರಮದಿಂದ ಪೂಜೆ ಮಾಡಿ ಪ್ರತಿಯೊಬ್ಬರು ಮನೆಯವರು ಬಂದು ಹೋಗಿ ತಾಯಿಗೆ ಉಡಿ ತುಂಬುವಂಥ ಹಬ್ಬವಾಗಿದೆ. ಅದು ಬೆಟಗೇರಿ ಗ್ರಾಮ ದೇವತೆ ಆಗಿದ್ದರೂ ಕೂಡ ಅಲ್ಲಿ ಪ್ರತಿಯೊಬ್ಬ ಮತ್ತೂರು ಗ್ರಾಮದ ಜನತೆ ಕೂಡ ತಾಯಿಗೆ ಉಡಿ ತುಂಬುತ್ತಾರೆ. ಹಾಗೆ ಅಲ್ಲಿಂದ ಉಡಿ ತುಂಬಿಸಿಕೊಂಡು ಪೂಜೆ ಸಲ್ಲಿಸಿ ನದಿಯ ತಟದಲ್ಲಿ ಎಲ್ಲರೂ ಊಟ ಮಾಡಿಕೊಂಡು ವಾಪಸ್ ಬೆಟಗೇರಿ ಗ್ರಾಮಕ್ಕೆ ಬಂದು ತಾಯಿಯ ಪಾದಗಟ್ಟೆಯಲ್ಲಿ ಕುಳಿತು ನಂತರ ರಾತ್ರಿಯೆಲ್ಲ ಮೆರವಣಿಗೆ ಮಜಲು ಮಾಡುವಂಥ ಹಬ್ಬ ಈ ನೂಲುಣಿಯ ಹಬ್ಬ.